ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಮತ್ತೊಂದು ಹಬ್ಬದ ಶಾಪಿಂಗ್ ನ ಮಾಡ್ಕೊಂಡು ಒಂದಷ್ಟು ಸ್ಯಾರೀಸ್ ಗಳು ತಗೊಂಡ್ಬಂದಿದ್ದೀನಿ. ಒಂದಷ್ಟು ಅಂದ್ರೆ ತುಂಬಾ ಏನಿಲ್ಲ, ನನಗೆ ಅಂತಾನೆ ಏನ್ ತಗೊಂಡ್ಬಂದಿಲ್ಲ. ಆಕ್ಚುಲಿ ನಾನು ಹೇಳ್ತಾ ಹೋಗ್ತೀನಿ ಪ್ರತಿಯೊಂದು ಡೀಟೇಲ್ಸ್, ಹಬ್ಬದ ಏನಕ್ಕೆ ಶಾಪಿಂಗ್ ಮಾಡಿದೆ, ಯಾರಿಗ್ ಶಾಪಿಂಗ್ ಮಾಡಿದೀನಿ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ಈ ಬ್ಲಾಗ್ ಅಲ್ಲಿ ನೀವು ನೋಡ್ಬೋದು. ಅದ್ರ ಜೊತೆಗೆ ನಾನು ಎಲ್ಲಿ ಸ್ಯಾರಿ ತಗೊಂಡಿದ್ದು ಅನ್ನೋದು ಕೂಡ ನಾನು ಡೀಟೇಲ್ಸ್ ಕೊಡ್ತೀನಿ. ಅದ್ರ ಜೊತೆಗೆ ಒಂದಷ್ಟು ಹಬ್ಬಕ್ಕೆ ಅಂತ ಹೇಳಿ ಟಾಪ್ಸ್ ಗಳು ನಾನು ರೀಸೆಂಟ್ ಆಗಿ ನಾನು ಪರ್ಚೇಸ್ ಮಾಡಿರ್ಲಿಲ್ಲ, ಕುರ್ತಾ ಟಾಪ್ಸ್. ಹಾಗಾಗಿ ಮ್ಯಾಕ್ಸಿಗೆ ಹೋಗಿದ್ದೆ, ಹಸ್ಬೆಂಡ್ ಬರ್ಡೇ ಇದೆ, ಸೊ ಅವ್ರಿಗೆ ಶಾಪಿಂಗ್ ಮಾಡ್ಸೋಣ ಅಂತ ಹೋಗಿ ನಾನು ಶಾಪಿಂಗ್ ಒಂದಷ್ಟು ಕುರ್ತಾ ಟಾಪ್ಸ್ ಮಾಡ್ಕೊಂಡ್ ಬಂದೆ. ಅದನ್ನು ಕೂಡ ಈ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಜೊತೆಗೆ ನಾನು ಒಂದಷ್ಟು ಹೇಳಿದ್ನಲ್ಲ ಆಗ್ಲೇ, ಬ್ಯೂಟಿಫುಲ್ ಸ್ಯಾರೀಸ್ ಅಂತಾನೆ ಹೇಳ್ಬೋದು. ನಾನು ಲಾಸ್ಟ್ ಇಯರ್ ಇದೇ ಶಾಪ್ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ. ಸೇಮ್ ಗೌರಿ ಗಣೇಶ ಹಬ್ಬಕ್ಕೆ ನನ್ನ ಇನ್ಲಾ ಜೊತೆ ಹೋಗಿದ್ದು, ಮೀನ್ಸ್ ನನ್ನ ಅತ್ತೆ ಜೊತೆ ನಾನು ಹೋಗಿದ್ದೆ ಶಾಪಿಂಗ್ಗೆ. ಅಲ್ಲಿ ಹೋದಾಗ ನಂಗೆ ತುಂಬಾ ಇಷ್ಟ ಆಯ್ತು. ಈ ಶಾಪ್ ನ ಬಂದು ನನ್ನ ಸಿಸ್ಟರ್ ಇನ್ಲಾ ನನ್ಗೆ ರೆಫರ್ ಮಾಡಿದ್ದು, ಚೆನ್ನಾಗಿದೆ ಅಲ್ಲಿ ಸ್ಯಾರೀಸ್ ಅಂತ ಹೇಳಿ. ಅವರು ಯಾವಾಗ್ಲೂ ಒಂದ್ಸಲ ಹೋಗಿ ಆನ್ಲೈನ್ ಅಲ್ಲಿ ಏನೋ ನೋಡಿದ್ದು, ಸೊ ಹಾಗಾಗಿ ಹೋಗಿದ್ ಬರೋಣ, ನೋಡ್ಕೊಂಡ್ ಬರೋಣ ಅಂತ ನಾವು ಲಾಸ್ಟ್ ಇಯರ್ ಹೋದ್ವಿ. ನಮ್ಗೆ ಅಲ್ಲಿ ಕ್ವಾಲಿಟಿ ಆಗಿರ್ಬೋದು ಪ್ರತಿಯೊಂದು ನಮ್ಗೆ ತುಂಬಾ ಇಷ್ಟ ಆಯ್ತು. ಹಾಗಾಗಿ ಆಲ್ಮೋಸ್ಟ್ ನಾವು ರೆಗ್ಯುಲರ್ ಕಸ್ಟಮರೇ ಆಗ್ಬಿಟ್ಟಿದೀವಿ ಅವ್ರಿಗೆ ಅಂತಾನೆ ಹೇಳ್ಬೋದು. ಓಕೆ, ನಾವು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬಾನೇ ಹೇಳಿಯೋದ್ ಬೇಡ. ಐ ಹೋಪ್ ನಾನು ಈ ವ್ಲಾಗ್ ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಶಾಪಿಂಗ್ ಮಾಡಿರೋದು ತುಂಬಾ ಲೇಟ್ ಆಗಿ. ಇದು ಪ್ಲಾಂಟ್ ಶಾಪಿಂಗ್ ಅಲ್ಲ, ಅನ್ಪ್ಲಾಂಟ್ ಶಾಪಿಂಗು, ಹಬ್ಬಕ್ಕೆ ಅಂತ ಮಾಡಿರೋದು. ಸೊ ನೀವ್ ಈ ವಿಡಿಯೋನ ನೋಡೋ ಅಷ್ಟ್ರೊಳಗೆ ಹಬ್ಬದ ಹಿಂದಿನ ದಿನ ನೋಡ್ತಾ ಇರ್ತೀರಾ ಅನ್ಕೋತೀನಿ. ನಾನು ಆದ್ರೂನು ಈ ಬ್ಲಾಗ್ ಯಾಕೆ ಅಪ್ಲೋಡ್ ಮಾಡ್ತಿದ್ದೀನಿ ಅಂದ್ರೆ, ನೆಕ್ಸ್ಟ್ ಕಂಟಿನ್ಯೂಸ್ ಫೆಸ್ಟಿವಲ್ಸ್ ಇದೆ. ಗೌರಿ ಗಣೇಶ ಹಬ್ಬ ಬಂತು ಅಂದ್ರೆ ತುಂಬಾನೇ ಫೆಸ್ಟಿವಲ್ಸ್ ಇದೆ. ಯಾವುದು ದಸರಾ ಬರುತ್ತೆ, ದೀಪಾವಳಿ ಬರುತ್ತೆ, ಸಿಕ್ಕಾಪಟ್ಟೆ ಫೆಸ್ಟಿವಲ್ ಇದೆ. ಸೊ ಹಾಗಾಗಿ ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅಂತ ಈ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ದಿನ ನಾನು ಯಾವ್ದು ಅಪ್ಲೋಡ್ ಮಾಡಿದೆ, ಈಗ ಲಾಸ್ಟ್ ಒಂದು 2 weeks ಇಂದ ನನ್ನ ಹ್ಯಾಪಿನೆಸ್, ನನ್ನ ಪರ್ಸನಲ್ ಫಂಕ್ಷನ್ಸ್ ಗಳದೆಲ್ಲ ನಾನು ಅಪ್ಲೋಡ್ ಮಾಡಿದೆ. ಅದಕ್ಕೆಲ್ಲ ನಿಮ್ ಪ್ರೋತ್ಸಾಹ ತುಂಬಾ ಚೆನ್ನಾಗಿದೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಚಾನಲ್. ಲೆಟ್ಸ್ ಸ್ಟಾರ್ಟ್. ಸೊ ಇವಾಗ ನಾನು ಆಗ್ಲೇ ಹೇಳ್ದೆ, ನಾನೊಂದು ಶಾಪ್ ಅಲ್ಲಿ ತಗೊಂಡಿದ್ದು ಅಂತ. ಇವ್ರದ್ದು ಆಕ್ಚುಲಿ ಇನ್ಸ್ಟಾ ಪೇಜು ಕೂಡ ಇದೆ, ನೀವು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು. ತುಂಬಾ ಅಂದ್ರೆ ನೀವು ಬ್ಯಾಂಗ್ಳೂರಲ್ಲಿ ಇಲ್ಲ, ಲೊಕೇಶನ್ ಬೇರೆ ಕಡೆ ಇದ್ದೀರಾ, ಮೈಸೂರು ಅಥವಾ ಶಿವಮೊಗ್ಗ, ಮಂಗ್ಳೂರ್, ನಂಗೆ ಯಾರೋ ಒಬ್ರು ನನ್ ಮೈಸೂರು ಸಿಲ್ಕ್ ಸ್ಯಾರಿ ಶಾಪಿಂಗ್ ಮಾಡಿದಾಗ ಕೇಳಿದ್ರು. ಸೊ ನಾನ್ ಶಿವಮೊಗ್ಗದಿಂದ ಬರ್ಬೇಕು ಶಾಪಿಂಗ್ ಮಾಡಕ್ಕೆ ಮೈಸೂರು ಸಿಲ್ಕ್ ಸ್ಯಾರಿನ, KSICದು. ಸೊ ಎಲ್ಲಿ ಬೆಸ್ಟ್ ಅಂತ ಕೇಳಿದ್ರು, ನನ್ಗೆ ಎಲ್ಲಿ ಬಂದು ಶಾಪಿಂಗ್ ಮಾಡಿದ್ರೆ ಅಂತ. ನಾನು ಅವ್ರಿಗೆ ಕಮೆಂಟ್ ಅಲ್ಲೇ ರಿಪ್ಲೈ ಮಾಡಿದ್ದೆ, ಎಲ್ಲಿ ಶಾಪಿಂಗ್ ಮಾಡಿದ್ರು ಸೇಮೇ ಇರತ್ತೆ, KSIC ಮೈಸೂರು ಸಿಲ್ಕ್ ಸ್ಯಾರಿ. ಸೊ ನೀವ್ ಎಲ್ ಬೇಕಾದ್ರೂ ಮಾಡ್ಬೋದು. ಇಟ್ಸ್ ಡಿಪೆಂಡ್ ಅಪಾನ್ ಸ್ಟಾಕ್. ಫೆಸ್ಟಿವಲ್ ಟೈಮ್ ಅಲ್ಲಿ ಸ್ಟಾಕ್ ಇರಲ್ಲ, ಮೋಸ್ಟ್ ಆಫ್ ಆಲ್ ಮುಗ್ದಿರುತ್ತೆ. ನೀವು ಫೆಸ್ಟಿವಲ್ ಇಲ್ದೇ ಇರೋ ಟೈಮ್ ಅಲ್ಲಿ ಬಂದ್ರೆ ಒಂದಷ್ಟು ಸ್ಟಾಕ್ ಗಳು ನಿಮ್ಗೆ ಸಿಗ್ಬೋದು. ಇದು ನಾನು ಅವ್ರೊಬ್ರಿಗೆ ಅಂತಾನೆ ಹೇಳ್ತಿಲ್ಲ, ಅವ್ರಿಗೆ ಆಲ್ರೆಡಿ ಕಮೆಂಟ್ ಅಲ್ಲಿ ತಿಳಿಸಿದೀನಿ. ನನ್ನ ಇನ್ನ ಕೆಲವ್ರಿಗೆ ಇರುತ್ತೆ ಕ್ವಶನ್ಸ್, ಅವರು ನನ್ನ ಕೇಳಿರಲ್ಲ, ಸೊ ಅವ್ರಿಗೆ ಯೂಸ್ಫುಲ್ ಆಗ್ಲಿ ಅಂತ ನಾನು ಇದನ್ನ ಹೇಳ್ತಾ ಇದ್ದೀನಿ ಈ ಬ್ಲಾಗ್ ಅಲ್ಲಿ. ನೀವು ಆತರ ಏನಾದ್ರೂ ದೂರದಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದು ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಬೆಸ್ಟ್ ನೀವು ಅನ್ಸೀಸನ್ ಬಂದು ಶಾಪಿಂಗ್ ಮಾಡಿ. ಫೆಸ್ಟಿವಲ್ ಟೈಮ್ ಅಲ್ಲಿ ಬಂದ್ರೆ, ನಾವ್ ಇಲ್ಲಿ ಮೈಸೂರು, ಬೆಂಗಳೂರು, ಮಂಡ್ಯದವರಾಗಿದ್ದೆ, ನಮಗ್ ತಗೋಸಿ. ಸಾರಿ, ಮಧ್ಯದಲ್ಲಿ ಬ್ರೇಕ್ ಆಯ್ತು. ನಂದು ಫೋನ್ ಮೆಮೊರಿ ಫುಲ್ ಆಗ್ಬಿಟ್ಟಿದೆ ವ್ಲಾಗ್ಸ್ ಮಾಡಿ ಮಾಡಿ. ಸೊ ನಾನು ಎಲ್ಲಾ ವ್ಲಾಗ್ಸ್ ಫೋನ್ ಅಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾ ಇದೆ. ಡೆಫಿನೆಟ್ಲಿ ಇದನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಂಡು ಇನ್ನಷ್ಟು ವ್ಲಾಗ್ಸ್ ಗಳು ಮಾಡ್ತೀನಿ. ನಾನು ಆಗ್ಲೇ ಹೇಳ್ತಿದ್ದಂಗೆನೆ ಹೇಳ್ದೆ, ನಾನು ಯಾವತ್ತು ಫೆಸ್ಟಿವಲ್ ಸೀಸನ್ ಅಲ್ಲಿ ನೀವು ದೂರದಿಂದ ಟ್ರಾವೆಲ್ ಎಲ್ಲ ಮಾಡ್ಕೊಂಡು ಬಂದು KSIC ಮೈಸೂರು ಸಿಲ್ಕ್ ಸ್ಯಾರಿ ತಗೊಳೋದಕ್ಕಾಗಲ್ಲ.
ಸೊ ಹಾಗಾಗಿ ನೀವು ಸೀಸನ್ ಅಲ್ಲಿ ಫೆಸ್ಟಿವಲ್ ಇಲ್ದೇ ಇರೋ ಟೈಮಲ್ಲಿ ಬಂದು ಶಾಪಿಂಗ್ ಮಾಡಿ ಅದನ್ನ ಇಟ್ಕೊಂಡು ನೀವು ಫೆಸ್ಟಿವಲ್ ಟೈಮಲ್ಲಿ ಯೂಸ್ ಮಾಡ್ಬೋದು. ಇದು ನನ್ನ ಪರ್ಸನಲ್ ಒಪಿನಿಯನ್. ನೀವು ಹಿಂಗೆ ಮಾಡ್ಬೇಕು ಅಂತ ಇಲ್ಲ, ಬಟ್ ದೂರದಿಂದ ಟ್ರಾವೆಲ್ ಮಾಡ್ತೀರಲ್ಲ, ಸೊ ಅದಕ್ಕೋಸ್ಕರನೇ ನಾನು ಇದೊಂದು ಸಣ್ಣ ಇನ್ಫಾರ್ಮೇಶನ್ ಕೊಟ್ಟೆ. ಓಕೆ, ಈಗ ಸೀರೆ ನೋಡೋಣ ಫಟಾಫಟ್ ಅಂತ. ನಾನು ಆಗ್ಲೇ ಹೇಳಿದ್ದೆ ಅಲ್ಲ, ಇದು ಸುವಿಕಾ ಅಂತ ಹೇಳ್ಬಿಟ್ಟು ಇವ್ರದ್ದು ಇನ್ಸ್ಟಾ ಪೇಜ್ ಕೂಡ ಇದೆ. ನಾನು ಅದ್ ಬೇಕಾದ್ರೆ ಲಿಂಕ್ ಅಲ್ಲಿ ಹಾಕ್ತೀನಿ. ನಂಗೆ ಇವ್ರದ್ದು ಯಾವ್ದೇ ತರ ಇದು ಪ್ರಮೋಷನ್ ಅಲ್ಲ, ನನ್ ಲಾಸ್ಟ್ ಇಯರ್ದು ವ್ಲಾಗ್ ನೋಡಿದ್ರು ನಿಮ್ಗೆ ಗೊತ್ತಾಗುತ್ತೆ. ನಾನು ಇನ್ನ ಪ್ರಮೋಷನ್ ಎಲ್ಲ ಮಾಡಷ್ಟು ಇನ್ನ ಹೋಗಿಲ್ಲ ಯೂಟ್ಯೂಬ್ ಅಲ್ಲಿ. ನಾನ್ ಪರ್ಸನಲ್ ಆಗಿ ನಾನು ಇನ್ವೆಸ್ಟ್ ಮಾಡಿ ತಗೊಂಡಿರೋದು ಇದೆಲ್ಲ. ಓಕೆನಾ. ಇದು ಸುವಿಕಾ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಲಾಸ್ಟ್ ಇಯರ್ ಕೂಡ ಗೌರಿ ಗಣೇಶ ಹಬ್ಬದಲ್ಲಿ ಇಲ್ಲೇ ಪರ್ಚೇಸ್ ಮಾಡಿದ್ದು. ಈ ವರ್ಷನೂ ಕೂಡ ಇಲ್ಲೇ ಪರ್ಚೇಸ್ ಮಾಡಿದೀನಿ. ಬಟ್ ದಿಸ್ ಸ್ಯಾರೀಸ್ ಈ ವರ್ಷ ನಾನು ಪರ್ಚೇಸ್ ಮಾಡಿರೋದು ನನಗಲ್ಲ, ನನ್ನ ಅತ್ತಿಗೆಗೆ ಒಂದು ಸ್ಯಾರಿ ತುಂಬಾ ಇಷ್ಟ ಆಗಿತ್ತು. ನನ್ನ ಸಿಸ್ಟರ್ ಇನ್ಲಾ ತಗೊಂಡಿದ್ಲು ಲಾಸ್ಟ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಸೊ ನಂಗೆ ಅದು ಬೇಕಂತ ಹೇಳಿದ್ರು. ಸೊ ಅವ್ರಿಗಾಗಿ ಸೇಮ್ ಸ್ಯಾರಿ ಒಂದ್ ತಗೊಂಡಿದ್ದೀನಿ. ಅದ್ರ ಜೊತೆಗೆ ನನ್ನ ಅಮ್ಮನ್ಗೆ ಪ್ರತಿ ಗೌರಿ ಹಬ್ಬದಲ್ಲಿ ನಾನು ಒಂದ್ ಸೀರೆ ಕೊಡ್ಸ್ತಿರ್ತೇನೆ. ಸೊ ಹಾಗಾಗಿ ಅವ್ರಿಗೂ ಕೂಡ ನಾನು ಒಂದು ಸ್ಯಾರಿ ತಗೊಂಡಿದ್ದೀನಿ. ಇಲ್ಲಿ ಅಮ್ಮ ಮತ್ತೆ ಅತ್ತಿಗೆಗೆ ಹೇಳ್ದೆ, ನನ್ನ ಅತ್ತೆಗೆ ಯಾಕೆ ತಗೊಂಡಿಲ್ಲ ಅಂತ ಕ್ವಶನ್ಸ್ ಇರ್ಬೋದು ಕೆಲವ್ರಿಗೆ. ನನ್ನ ಅತ್ತೆಗೆ ಅಷ್ಟು ಅವರೇ ನೋಡಿ ಕಣ್ಣಲ್ಲಿ ಮುಟ್ಟಿ ಮೆಟೀರಿಯಲ್ ಪ್ರತಿಯೊಂದನ್ನು ನೋಡಿ ತಗೊಳೋದಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ಅವರು ಈ ವರ್ಷ ಈ ವರ್ಷದಲ್ಲಿ ಈ ಟೈಮಲ್ಲಿ ಅವ್ರು ಇಲ್ಲಿ ಇರ್ಲಿಲ್ಲ. ಲಾಸ್ಟ್ ಇಯರ್ ಇಲ್ಲೇ ಇದ್ದಿದ್ರಿಂದ ಕರ್ಕೊಂಡೋಗಿ ಕೊಡ್ಸಿದ್ವಿ. ಈ ಇಯರ್ ಅವರು ಮೈಸೂರಲ್ಲೇನೋ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ರು. ಸ್ಟಿಲ್ ನಾನು ಇವಾಗ ಇನ್ನ ಸ್ಯಾರಿ ಹೇಗಿದೆ ಏನು ಅಂತ ನೋಡಿಲ್ಲ, ಜಸ್ಟ್ ಕಲರ್ ನೋಡ್ದೆ, ಪರ್ಪಲ್ ಕಲರ್. ಅವರು ಇದು ಪರ್ಪಲ್, ನಂದು ಪರ್ಪಲ್ ಸೇಮ್ ಸ್ಯಾರಿ ತಗೊಂಡಿದ್ದಾರೆ. ಅಮ್ಮನ್ ಬಂದು ಅಡಿಕೆ ಕಲರ್ ಇರುತ್ತಲ್ಲ ಆ ಕಲರ್ ತಗೊಂಡಿದ್ದಾರೆ. ಅವರು 3 ಕಲರ್ ತಗೊಂಡ್ಬಂದಿದ್ರು. ಇನ್ನೊಂದು ನನ್ನ ಹಸ್ಬೆಂಡ್ ಮಾಮನ್ ವೈಫಿಗೆ, ಅಂದ್ರೆ ಅನಿತಾ ಆಂಟಿ ಅಂತಿದ್ದಾರೆ, ಅವ್ರಿಗೊಂದು ಸ್ಯಾರಿ ತಗೊಂಡ್ಬಂದಿದ್ದಾರೆ. ಸೇಮ್ 3 ಕಲರ್ ತಂದಿದ್ರು. ಫಸ್ಟ್ ನನ್ಗೆ ಚಾಯ್ಸ್ ಬಿಟ್ರು, ಯಾವ್ದು ನಿನ್ಗೆ ಇಷ್ಟ ಆಗುತ್ತೆ ತಗೋ ಅಂತ ಕೇಳಿದ್ರು ಕಾಲ್ ಮಾಡಿ. ಸೊ ನಾನ್ ಪರ್ಪಲ್ ಹೇಳಿದೀನಿ. ಡೆಫಿನೆಟ್ಲಿ ಹಬ್ಬದ ದಿನ ಅದ್ ಯಾವ ಸ್ಯಾರಿ ಅಮ್ಮ ನನಗಾಗಿ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದಾರೆ, ಅಂದ್ರೆ ನಮ್ಮ ಅತ್ತೆ ನನ್ಗಾಗಿ ಯಾವ್ದು ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದಾರೆ ನಾನು ತೋರಿಸ್ತೀನಿ. ಜೊತೆಗೆ ಅವರು ಯಾವ್ದು ತಗೊಂಡಿದ್ದಾರೆ ಅನ್ನೋದು ಕೂಡ ತೋರಿಸ್ತೀನಿ ಈ ವ್ಲಾಗ್ ಅಲ್ಲಿ. ಸದ್ಯಕ್ಕೆ ಈಗ ನಾನು ನನ್ನ ಕಡೆಯಿಂದ ಏನ್ ಅಮ್ಮನ್ಗೆ ಗಿಫ್ಟ್ ಕೊಡ್ಬೇಕು ಅಂತಿದ್ದೆ ಆ ಸ್ಯಾರಿನ ತೋರಿಸ್ತಿದ್ದೀನಿ. ಫಸ್ಟ್ ನಾನು ನನ್ನ ಅಮ್ಮಂದೇ ಸ್ಯಾರಿ ತೋರಿಸ್ತಿದ್ದೀನಿ. ಇದು ನೇರಳೆ ಹಣ್ಣಿನ ಕಲರ್ ಅಂತಾನೆ ಹೇಳ್ಬೋದು ಪ್ರಾಪರ್ ಆಗಿ. ಮತ್ತೆ ಇದು ವಿಡಿಯೋಲಿ ಯಾವ ತರ ಕಾಣಿಸ್ತಿದೆ ಅಂತ ನಂಗೆ ಐಡಿಯಾ ಇಲ್ಲ, ಬಟ್ ಇದು ನೇರಳೆ ಹಣ್ಣಿನ ಕಲರ್ ಇದೆ. ಪ್ಯೂರ್ ಜಾರ್ಜೆಟ್ ಸ್ಯಾರಿ. ನನ್ ಲಾಸ್ಟ್ ಇಯರ್ ಸ್ಯಾರಿ ಕೂಡ ಇದೇ ತರ ಪ್ಯೂರ್ ಜಾರ್ಜೆಟ್ ರಾಣಿ ಪಿಂಕ್ ಕಲರ್ದು ತಗೊಂಡಿದ್ದೆ. ಸೊ ಈ ಇಯರ್ ಅಮ್ಮಂಗೆ ಆ ಟೈಮಲ್ಲಿ ಹೇಳಿದ್ರು ಇದು ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು ಮೆಟೀರಿಯಲ್ ಅಂದಿದ್ರು. ದಟ್ಸ್ ವೈ ನಾನು ಈ ಇಯರ್ ಇದೇ ತರ ಮೆಟೀರಿಯಲ್ ಇರ್ಲಿ ಅಂತ ಹೇಳಿ ತಗೊಂಡೆ. ಪ್ಯೂರ್ ಜಾರ್ಜೆಟ್ ಇದೆ, ಇದ್ರ ಮೇಲೆ ಡಾಟ್ ಡಾಟ್ ತರ ಡಿಸೈನ್ ಇದೆ, ತುಂಬಾನೇ ಚೆನ್ನಾಗಿದೆ. ಅದ್ರ ಜೊತೆಗೆ ಬ್ಲೌಸ್ ಪ್ಲೈನ್ ಬಂದಿದೆ. ಇದ್ರದ್ದು ಬ್ಲೌಸ್ ಈ ತರ ಪ್ಲೈನ್ ಬಂದಿದೆ. ಸೊ ತುಂಬಾನೇ ಚೆನ್ನಾಗಿದೆ. ನನ್ನಮ್ಮ ಫೇರ್ ಇದ್ದಾರೆ, ಸೊ ಹಾಗಾಗಿ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ ಅಂತ ಹೇಳಿ ಡಾರ್ಕ್ ಕಲರ್ ತಗೊಂಡಿದ್ದೀನಿ. ಅವ್ರು ಫೇರ್ ಅಂದ್ರೆ ತುಂಬಾನೇ ಏನಲ್ಲ, ಓಕೆ ಅಮ್ಮ ಫೇರ್ ಆಗಿರೋದ್ರಿಂದ ಇದು ಡಾರ್ಕ್ ಇದ್ರು ಚೆನ್ನಾಗಿ ಕಾಣಿಸ್ತದೆ. ಇವನ್ ಅವ್ರು ಲೈಟ್ ಕಲರ್ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಇದು ಬಂದು ಸೆರಗು, ತುಂಬಾನೇ ಚೆನ್ನಾಗಿದೆ. ಸೆರಗುನು ಕೂಡ ಫುಲ್ ಗ್ರ್ಯಾಂಡ್ ಆಗಿದೆ. ಇವನ್ ಇದು ಫಂಕ್ಷನ್ಗೂ ಕೂಡ ವೇರ್ ಮಾಡ್ಬೋದು. ಸಿಂಪಲ್ ಯಾರ್ದು ಸತ್ಯನಾರಾಯಣ ಪೂಜೆಗೋ ಅಥವಾ ಇನ್ಯಾರ್ದು ಬೇಬಿ ಶವರ್ ಈ ತರ ಎಲ್ಲ ಹೋದಾಗ ರಾಯಲ್ ಆಗಿ ಅನ್ಸುತ್ತೆ. ಫುಲ್ ರಿಚ್ ಆಗಿದೆ ಸೀರೆ. ಪ್ಯೂರ್ ಜಾರ್ಜೆಟ್ ಸ್ಯಾರಿ. ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ಇದ್ರದ್ದು ಬೆಲೆ ಬಂದು 2000. ಸೊ ಆಫ್ಟರ್ ಡಿಸ್ಕೌಂಟ್ 2000 ಸಿಕ್ಕಿದೆ. ಸೊ ಇದು ನಂಗೆ ತುಂಬಾನೇ ಇಷ್ಟ ಆಯ್ತು. ಒನ್ ಆಫ್ ದ ಬ್ಯೂಟಿಫುಲ್ ಸ್ಯಾರಿ. ನೋಡ್ತಿದ್ದೀರಲ್ಲ, ಇದು ಬ್ಲೌಸ್. ಆ್ಯಕ್ಚುಲಿ ಇದು ಬಾರ್ಡರ್ ಬಂದಿದೆ ಸ್ಲೀವ್ಸಿಗೆ. ತುಂಬಾ ಬ್ಯೂಟಿಫುಲ್ಲಾಗಿ ಸೆರಗಿದೆ ನೋಡಿ, ಎಷ್ಟು ಫುಲ್ ಗ್ರ್ಯಾಂಡ್ ಅನಿಸ್ತಿದೆ. ಇದು ಸೀರೆ ಕಂಪ್ಲೀಟ್ ಸೀರೆ ಈ ಥರ ಬರುತ್ತೆ, ಡಾಟ್ ಡಾಟ್ ಇದೆ. ಇದು ತುಂಬಾ ಡೀಟೇಲ್ ಹಂಗಿದೆ. ಇದು ಯಾವುದು ಪ್ರಿಂಟ್ ಅಲ್ಲ, ಸಿಲ್ವರ್ ಆ್ಯಂಡ್ ಗೋಲ್ಡ್ ಮಿಕ್ಸ್ ಥ್ರೆಡ್ ಇಲ್ಲಿ ಬಂದಿದೆ. ಪ್ಯೂರ್ ಜಾರ್ಜೆಟ್ ಇದು. ತುಂಬಾ ಕ್ವಾಲಿಟಿ ಅಂತೂ ಎರಡು ಮಾತಾಡೋಂಗಿಲ್ಲ, ಅಷ್ಟು ಸೂಪರ್ ಆಗಿದೆ. ನೆಕ್ಸ್ಟ್ ಸ್ಯಾರಿ ಬಂದು
ನನ್ನ ಅತ್ತಿಗೆ ನಾನು ಹೇಳ್ದೆ, ನನ್ನ ಸಿಸ್ಟರ್ ಎಲ್ಲ ತಗೊಂಡಿದ್ಲು. ಸೊ ಅವಳು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ವೇರ್ ಮಾಡಿದ್ ನೋಡಿ ಅವ್ರು ತುಂಬಾನೇ ಇಷ್ಟಪಟ್ಟು ಇದು ತಗೊಂಡ್ರು. ಈವನ್ ಇದನ್ನ ತುಂಬಾ ಜನ ತಗೊಂಡ್ರು. ಈ ಸ್ಯಾರಿ ತರಕ್ ಹೋದಾಗ್ಲೇ ನನ್ನ ಚಿಕ್ಕತ್ತೆಗೂ ತುಂಬಾ ಇಷ್ಟ ಆಗಿದೆ ಅನ್ಬಿಟ್ಟು ನನ್ನ ಸಿಸ್ಟರ್ ಇಲ್ಲ ತಗೊಂಡ್ಬಂದ್ಲು. ಆಕ್ಚುಲಿ ಸುವೀಕಿಗೆ ಈ ಸಲ ಶಾಪಿಂಗ್ಗೆ ನಾನು ಹೋಗೇ ಇಲ್ಲ, ನಂಗೆ ಟೈಮ್ ಆಗಿರ್ಲಿಲ್ಲ. ಸೊ ಬೇರೆ ಎಲ್ಲೋ ನಾನು ಬೇರೆ ಲೊಕೇಶನ್ ಅಲ್ಲಿ ಇದ್ದೆ, ನಾನು ಇರ್ಲಿಲ್ಲ. ಹಾಗಾಗಿ ನನ್ನ ಸಿಸ್ಟರ್ ಇನ್ಲಾನೇ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ಲು. ಇದು ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಆಕ್ಚುಲಿ ಅವಳು ವೇರ್ ಮಾಡಿದ ವಿಡಿಯೋಲ್ ಹೇಗ್ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ವೈಟ್ ಕಲರ್ ಸ್ಯಾರಿ, ಫುಲ್ ಫ್ಲೋರಲ್ ಪ್ರಿಂಟ್ ಇದೆ. ಮೆಟೀರಿಯಲ್ ಬಂದು ಒಂಥರ ಸಾಫ್ಟ್ ಟಿಶ್ಯೂ ಬರತ್ತಲ್ಲ, ಆ ಟೈಪ್ ಇದೆ ಮೆಟೀರಿಯಲ್. ತುಂಬಾನೇ ಚೆನ್ನಾಗಿದೆ. ಇದು ಆರ್ಗೆನ್ಸೋ ಸ್ಯಾರಿನೂ ಅಲ್ಲ, ಲೈಕ್ ತಿನ್ ಇಲ್ಲ. ಆರ್ಗೆನ್ಸೋ ಸ್ಯಾರಿ ಅಂದ್ರೆ ತಿನ್ ಬರುತ್ತೆ, ಬಟ್ ಈ ತಿನ್ ಇಲ್ಲ. ಫುಲ್ ಫ್ಲೋರಲ್ ಪ್ರಿಂಟ್ ಇದೆ. ಇಲ್ಲಿ ಬಾಟಮ್ ಬರುತ್ತೆ, ಮೇಲ್ಗಡೆ ಈ ತರ ಪ್ಲೈನ್ ಬರುತ್ತೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸ್ಯಾರಿ. ಇದ್ರದ್ದು ಸೆರಗ್ ಬಂದು ಈ ತರ ಬರುತ್ತೆ. ಸೆರಗು ಈ ತರ ಇದೆ, ಫುಲ್ ಫ್ಲೋರಲ್ ಇದೆ ಡಿಸೈನು. ಬ್ಲೌಸ್ ಬಂದು ಲೈಕ್ ಬ್ಲೌಸ್ ಫುಲ್ ಪ್ಲೈನ್ ವೈಟ್ ಬಂದು ಇದೇ ತರ ಫ್ಲವರ್ಸ್ ಇದೆ. ಚೆನ್ನಾಗಿದೆ ಅದು ಕೂಡ. ನಾನು ಅವಳು ವೇರ್ ಮಾಡಿದ್ದು ಫೋಟೋ ಇದೆ ನನ್ನ ಹತ್ರ, ಅದನ್ನ ಪೋಸ್ಟ್ ಮಾಡ್ತೀನಿ ವಿಡಿಯೋಲಿ, ನೋಡಿ. ಅವಾಗ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಈ ಸ್ಯಾರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇವನ್ ಎಲ್ಲ ಏಜ್ನವರು ಹಾಕೋಬಹುದು, ವೆಯ್ಟು ಇಲ್ಲ. ಕಂಪೇರ್ಡ್ ಟು ದಟ್ ಜಾರ್ಜೆಟ್ ಸ್ಯಾರಿ ಇದು ವೆಯ್ಟ್ ಲೆಸ್ ಅಂತಾನೆ ಹೇಳ್ಬೋದು. ತುಂಬಾನೇ ಸಾಫ್ಟ್ ಆಗಿದೆ. ತುಂಬಾ ಜನಕ್ಕೆ ಈ ಸ್ಯಾರಿ ನೋಡಿದ ತಕ್ಷಣ ತುಂಬಾ ಲೈಕ್ ಬೊದ್ರೆ ತರ ಕುತ್ಕೋಬಹುದು, ಅಥವಾ ಸರಿಯಾಗಿ ಫುಲ್ ಹಿಂಗೆ ಫ್ರಿಲ್ ತರ ಕೂರ್ಬಹುದು, ನೀಟಾಗಿ ನೆರಿಗೆ ಬರಲ್ಲ ಅನ್ಸ್ಬೋದು. ಬಟ್ ಇಲ್ಲ, ತುಂಬಾ ಚೆನ್ನಾಗಿ ಕೂರುತ್ತೆ. ನಾವ್ ಯಾವ ತರ ಉಡ್ತೀವಿ ಅದೇ ತರ ಕೂರುತ್ತೆ. ಇಟ್ಸ್ ಡಿಪೆಂಡ್, ಬ್ಲೌಸ್ ಎಲ್ಲ ಎಷ್ಟು ಚೆನ್ನಾಗಿ ಹೊಲ್ಸಿ ಹಾಕೋತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ. ನಾನು ಆಗ್ಲೇ ಹೇಳ್ದಂಗೆ ಅವಳದು ಫೋಟೋನ ಈ ವಿಡಿಯೋಲಿ ಪೋಸ್ಟ್ ಮಾಡ್ತೀನಿ, ನಿಮ್ಗೆ ಐಡಿಯಾ ಸಿಗುತ್ತೆ. ಇವನ್ ನೀವು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು. ಜಸ್ಟ್ 1250 rupees ಅಷ್ಟೇ, 1250 rupees. ತುಂಬಾನೇ ಚೆನ್ನಾಗಿದೆ, ವರ್ತ್ ಅಂತಾನೆ ಹೇಳ್ಬೋದು. ನೋಡ್ತಿರೋದು ಫುಲ್ ಫ್ಲೋರಲ್ ಪ್ರಿಂಟ್ ಕಂಪ್ಲೀಟ್ ಬ್ಲೌಸ್ ಫುಲ್ ಫ್ಲೋರಲ್ ಪ್ರಿಂಟ್ ಬಂದಿದೆ. ಈ ಥರ ತುದಿಯಲ್ಲಿ ಮಾತ್ರ ಒಂದು ಸಣ್ಣದಾಗಿ ಪಟ್ಟಿ ಥರ ಬಂದಿದೆ. ಈವನ್ ಓವರ್ ಆಲ್ ಸ್ಯಾರಿ ಪೂರ್ತಿ ಅದಿದೆ. ಈ ಏನು ಬ್ಲೌಸ್ ಇದೆ ಅಲ್ಲಿ ಕಟ್ ಮಾಡ್ಕೊಳ್ಳೋಕ್ಕೆ ಅಂತ ಅವರು ಜಸ್ಟ್ ಒಂದು ಸಿಂಪಲ್ ಆಗಿ ಥ್ರೆಡ್ ಹಾಕಿದ್ದಾರೆ. ಥ್ರೆಡ್ ರಿಮೂವ್ ಮಾಡಿದರೆ ಬ್ಲೌಸ್ ಸಪ್ರೇಟ್ ಆಗುತ್ತೆ. ಈವನ್ ಸ್ಯಾರಿಲೂ ಅಷ್ಟೇ ಮೇಲ್ಗಡೆ ಪ್ಲೈನ್ ಬಂದಿದೆ, ಬಾಟಮಲ್ಲಿ ಅಷ್ಟೇ ಫ್ಲೋರಲ್ ಪ್ರಿಂಟ್ ಬಂದಿದೆ. ತುಂಬಾ ಬ್ಯೂಟಿಫುಲ್ ಸ್ಯಾರಿ ಅಂತ ಹೇಳ್ಬೋದು. ಈವನ್ ವೇರ್ ಮಾಡಿದ್ರಂತೂ ಸಖತ್ತಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ನನ್ನ ಸಿಸ್ಟರ್ ಎಲ್ಲ ವೇರ್ ಮಾಡಿದ್ದು ನೋಡಿಬಿಟ್ಟೆ ಎಲ್ಲರೂ ತೊಗೊಂಡಿರೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಸ್ಯಾರಿ. ತುಂಬಾ ಸಾಫ್ಟಾಗಿ ಎಲಿಗೆಂಟ್ ಆಗಿದೆ ಅಂತಲೇ ಹೇಳ್ಬೋದು, ಡೀಸೆಂಟಾಗಿ ಸ್ಯಾರಿ. ಸೊ ನಾನು ಈ ವರ್ಷ ಇದೆರಡು ಸ್ಯಾರಿ, ಒಂದು ಅತ್ತಿಗೆಗೆ ಇನ್ನೊಂದು ಅಮ್ಮಂಗೆ ಶಾಪಿಂಗ್ ಮಾಡಿದ್ದು. ಸೊ ನಾನ್ ಲಾಸ್ಟ್ ಇಯರ್ ಶಾಪಿಂಗ್ ಇಲ್ಲೇ ಸ್ವಿಗ್ಗಿಲ್ ಮಾಡಿದ್ದೆ ಅಂತ ಹೇಳಿದೆ ಸ್ಯಾರಿನ. ತುಂಬಾ ಜನ ವ್ಲಾಗ್ ನನ್ನ ನ್ಯೂ ಸಬ್ಸ್ಕ್ರೈಬರ್ಸ್ ನೋಡಿರಲ್ಲ. ಸೊ ಅವರಿಗಾಗಿ ನಾನು ನಂದು ಏನ್ ಲಾಸ್ಟ್ ಇಯರ್ 2 ಸ್ಯಾರಿ ತಗೊಂಡಿದ್ದೆ ಅದನ್ನ ಚಿಕ್ಕದಾಗಿ ತೋರಿಸ್ತೀನಿ. ಡೀಟೇಲ್ ಆಗಿ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆ ವ್ಲಾಗ್ದು ಡೀಟೇಲ್ಸ್ ಹಾಕಿರ್ತೀನಿ. ಅದ್ರಲ್ಲಿ ಇವನ್ ನನ್ನ ಅತ್ತೆಗೂ ಲಾಸ್ಟ್ ಇಯರ್ ಕೊಡ್ಸಿದ್ವಿ ಸುವಿಕಿಯಲ್ಲಿ, ಅವ್ರ ಸೀರೆ ಕೂಡ ನಾನು ಅದ್ರಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಆ ವಿಡಿಯೋಗೆ ಹೋದ್ರೆ ಕಂಪ್ಲೀಟ್ ಡೀಟೇಲ್ ಆಗಿ ನೋಡ್ಬೋದು. ಈಗ ನನ್ನ ಹತ್ರ ನಾನ್ ತಗೊಂಡಿದ್ದು 2 ಸ್ಯಾರಿ. ಆದ್ರೆ ಒಂದು ಸ್ಯಾರಿ ಬಂದು ನನ್ ಚಿಕ್ಕತ್ತೆ ಕೊಡ್ಸಿದ್ರು, ಇನ್ನೊಂದು ಸ್ಯಾರಿ ಬಂದು ನನ್ನ ಹಸ್ಬೆಂಡ್ ಕೊಡ್ಸಿದ್ರು ಗೌರಿ ಹಬ್ಬಕ್ಕೆ. ಸೊ ಹಾಗಾಗಿ ಅದನ್ನು ಕೂಡ ನಾನು ತೋರಿಸ್ತೀನಿ ಈಗ. ದಿಸ್ ಇಸ್ 2 ಸ್ಯಾರೀಸ್ ಲಾಸ್ಟ್ ಇಯರ್ ನಾನು ತಗೊಂಡಿದ್ದು ಸುವಿಕಿಯಲ್ಲೇ. ಸೊ ಫಸ್ಟ್ ಇದನ್ನ ತೋರಿಸ್ತೀನಿ. ತುಂಬಾನೇ ಬ್ಯೂಟಿಫುಲ್ ಸ್ಯಾರಿ ಅಂತಾನೆ ಹೇಳ್ಬೋದು. ನಂಗೆ ತುಂಬಾನೇ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಬಂದಿದೆ ಈ ಸ್ಯಾರಿ ವೇರ್ ಮಾಡಿದಾಗ. ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಬ್ಯೂಟಿಫುಲ್ ರಾಣಿ ಪಿಂಕ್ ಕಲರ್ ಅಂತಾನೆ ಹೇಳ್ಬೋದು ಈ ಸ್ಯಾರಿ. ನಾನು ಇದ್ರದ್ದು ಬೇಕಾದ್ರೆ ನಾನು ವೇರ್ ಮಾಡಿರೋದು ಫೋಟೋನ ನಾನು ಪೋಸ್ಟ್ ಮಾಡ್ತೀನಿ, ಇದ್ರಲ್ಲ ನಿಮ್ಗೆ ವಿಡಿಯೋದೆಲ್ಲ ತೋರಿಸ್ತೀನಿ, ನೀವು ನೋಡ್ಬೋದು. ತುಂಬಾನೇ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಬ್ಲೌಸ್ ಬಂದು ಲೈಕ್ ವಿ ನೆಕ್ ಹೊಲ್ಸಿದ್ದೀನಿ, ಬ್ಯಾಕ್ ಸೈಡ್ ಫುಲ್ ಕ್ಲೋಸ್ ಹೊಲ್ಸಿದ್ದೀನಿ. ತುಂಬಾನೇ ಚೆನ್ನಾಗಿದೆ ಬ್ಲೌಸ್. ಐ ಥಿಂಕ್ ಇಲ್ಲಿಲ್ಲ ಅನ್ಸುತ್ತೆ ನನ್ನ ಹತ್ರ, ಇದ್ದಿದ್ರೆ ಇಲ್ಲಿಲ್ಲ ಇವಾಗ. ಸೊ ನೆಕ್ಸ್ಟ್ ಬಂದು ಇದು ಸೆರಗು ನೋಡಿ ಈ ತರ ಬಂದಿದೆ. ನಾನು ಕುಚ್ಚು ಹಾಕ್ಸಿದ್ದೀನಿ ಇದಕ್ಕೆ.
ಚೆನ್ನಾಗಿರತ್ತೆ ಅಂತ ಹೇಳಿ ಕುಚ್ಚು ಹಾಕ್ಸಿದೀನಿ. ಇದ್ರದ್ದು ಸೆರಗು ನೋಡಿ ಈ ತರ ಫುಲ್ ಡಿಸೈನ್ ಇದೆ. ಲೈಕ್ ಲುಕ್ ವೈಸ್ ಇದು ಬನಾರಸ್ ತರ ಅನ್ಸುತ್ತೆ, ಆದ್ರೆ ಬನಾರಸ್ ಸ್ಯಾರಿ ಅಲ್ಲ, ಜಾರ್ಜೆಟ್, ಪ್ಯೂರ್ ಜಾರ್ಜೆಟ್. ಏನ್ ಅಮ್ಮಂಗ್ ತಗೊಂಡೆ ಅಂತ ಹೇಳಿದ್ನಲ್ಲ, ಅಮ್ಮ ಇದನ್ನ ನೋಡಿ ಇಷ್ಟಪಟ್ಟಿದ್ರು. ಸೊ ಹಾಗಾಗಿ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿರೋದು. ಈವನ್ ಅಮ್ಮಂದೊಂದ್ಮೇಲೆ ನಾನು ವೇರ್ ಮಾಡ್ಬೋದು, ತಂಗಿನೂ ವೇರ್ ಮಾಡ್ಬೋದಲ್ಲ, ಅದಕ್ಕೆ ಸ್ವಲ್ಪ ಚೆನ್ನಾಗಿರೋದೆ ನಮ್ಗೆ ಇಷ್ಟ ಆಗೋ ತರದ್ದೇ ತಗೊಂಡೆ. ಬಟ್ ನಮ್ಗಲ್ಲ, ಅಮ್ಮಂಗೇನೆ ತಗೊಂಡಿರೋದು. ಎಮರ್ಜೆನ್ಸಿ ಏನಾದ್ರು ಫಂಕ್ಷನ್ ಇದ್ರೆ ನಾವು ಕೂಡ ಉಡ್ಬೋದು. ಹಾಗಾಗಿ ನೆಕ್ಸ್ಟ್ ಒನ್ ಆಫ್ ಬ್ಯೂಟಿಫುಲ್ ಲೈಕ್ ತುಂಬಾನೇ ಪ್ರಿಟಿ ಕಲರ್ ಅಂತ ಹೇಳ್ಬೋದು. ಇದು ಲೈಕ್ ಲ್ಯಾವೆಂಡರ್ ಪರ್ಪಲ್ ಕಲರ್, ಸಾರಿ ಲ್ಯಾವೆಂಡರ್ ಅಲ್ಲ ಪರ್ಪಲ್ ಕಲರ್. ಹಂಗೆ ಫುಲ್ ಲ್ಯಾವೆಂಡರ್ 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 ಕ್ರೇಜ್ ಆಗ್ಬಿಟ್ಟಿದೆ. ನನ್ ಫೇವ್ರೇಟ್ ಕಲರ್ ಅಂತ ಏನಿಲ್ಲ, ಬಟ್ ಒನ್ ಆಫ್ ಬ್ಯೂಟಿಫುಲ್ ಕಲರ್ ಅಂತ ಹೇಳ್ಬೋದು ಲ್ಯಾವೆಂಡರ್. ಬಟ್ ಪರ್ಪಲ್ ಅಷ್ಟೇ ತುಂಬಾನೇ. ಇದು ಆರ್ಗೆನ್ಸೋ ಸ್ಯಾರಿ, ಪ್ಯೂರ್ ಆರ್ಗೆನ್ಸೋ ಸ್ಯಾರಿ, ತುಂಬಾನೇ ಚೆನ್ನಾಗಿದೆ. ಇದು ಸ್ವಲ್ಪ ಆರ್ಗೆನ್ಸೋ ಸ್ಯಾರಿ ಅಂದ್ರೆ ತಿನ್ನೇ ಬರುತ್ತೆ. ಇದಕ್ಕೆ ಬ್ಲೌಸ್ ಬಂದು ಡಾರ್ಕ್ ಬ್ಲೂ ಕಲರ್ ಇದೆ. ಆಕ್ಚುಲಿ ನಾನು ಗೌರಿ ಹಬ್ಬಕ್ಕೆ ಏನ್ ಸ್ಯಾರಿ ತಗೊಂಡಿದ್ದೀನಿ ಸ್ಟಿಚ್ ಮಾಡಕ್ಕೆ ಅಂತ ಹೇಳಿ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಬಿಟ್ಟಿದ್ದೀನಿ. ಹಾಗಾಗಿ ಈಗ ನನ್ನ ಹತ್ರ ಇಲ್ಲ ಅದು ಬ್ಲೌಸ್. ಸೊ ಬರೀ ನಾನು ಇದನ್ನ ತೋರಿಸ್ತಾ ಇದ್ದೀನಿ ಸ್ಯಾರಿ. ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇದ್ರದ್ದು ಅಷ್ಟೇ ನಾನು ವೇರ್ ಮಾಡಿರೋ ಅದು ಫೋಟೋಸ್ ಒಂದು ನನ್ನ ಇನ್ಸ್ಟಾಗ್ರಾಮ್ ಯಾರಾದ್ರೂ ಫಾಲೋ ಮಾಡ್ತಿದ್ರೆ ನಂದು ಒಂದು ರೀಲ್ ಹಾಕಿದ್ದೀನಿ ಈ ಸ್ಯಾರಿ ವೇರ್ ಮಾಡಿದ್ದು ನಾನು. ಬಟ್ ಹಸ್ಬೆಂಡ್ ಗೌರಿ ಹಬ್ಬಕ್ಕೆ ಅಂತ ತಗೊಟ್ರು, ಬಟ್ ನಂಗೆ ಸ್ಟಿಚ್ ಮಾಡ್ಸಕ್ಕಾಗ್ದೆ. ನಾನು ಈ ವರ್ಷ ಆನಿವರ್ಸರಿಯಲ್ಲಿ ಹಾಕಿದ್ದೀನಿ ಇದನ್ನ. ಸೊ ಹಾಗಾಗಿ ಇದನ್ನ ಆ ವಿಡಿಯೋಲಿ ನೀವು ನೋಡ್ಬೋದು. ಆರ್ಗೆನ್ಸೋ ಸ್ಯಾರಿ, ಇದಕ್ಕೆ ಡಾರ್ಕ್ ಬ್ಲೂ ಕಲರ್ ಬ್ಲೌಸ್ ಬಂದಿದೆ. ಸೆರಗ್ ಬಂದು ಈ ತರ ಇದೆ. ಕುಚ್ಚು ಅದ್ರಲ್ಲೇ ಬಂದಿತ್ತು, ಇದು ನಾನೇನು ಹಾಕ್ಸಿಲ್ಲ, ಕುಚ್ಚು ಅದ್ರಲ್ಲೇ ಬಂದಿದೆ. ಇದು ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಸ್ಯಾರಿ ಅಂತಾನೆ ಹೇಳ್ಬೋದು. ಇದಿಷ್ಟ ಆಗಿತ್ತು ನನ್ನ ಸ್ಯಾರಿ ಶಾಪಿಂಗ್ ಅದು ಇಷ್ಟೇ ಇದ್ದಿದ್ದು. ಸೊ ಗೌರಿ ಗಣೇಶ ಹಬ್ಬಕ್ಕೆ ಅಂತ ನಾನ್ ಸ್ಯಾರಿ ರೆಡಿ ಮಾಡ್ಕೊಂಡಿರೋದು ಬಂದು ನನ್ ಮದ್ವೆ ಆಗಿದ್ದು ಸೆಕೆಂಡ್ ಇಯರ್ ಅಪ್ಪ ಅಮ್ಮ ನನಗೆ ಕೊಟ್ಟಿದ್ರು. ಆ ಸ್ಯಾರಿದ್ ನಾನು ಸ್ಟಿಚ್ ಮಾಡ್ಸಿರ್ಲಿಲ್ಲ, ಇವನ್ನ ಹಾಕೂ ಇರ್ಲಿಲ್ಲ. ಸೊ ಹಾಗಾಗಿ ಆ ಸ್ಯಾರಿನ ಈ ವರ್ಷ ರೆಡಿ ಮಾಡ್ಕೊಂಡಿದ್ದೀನಿ ವೇರ್ ಮಾಡೋಣ ಅಂತ ಹೇಳಿ. ಈ ಸದ್ಯಕ್ಕೆ ಅದು ನಾನೆಲ್ಲ ರೆಡಿ ಮಾಡಕ್ಕೆ ಅಂತ ಕೊಟ್ಟಿದ್ದೀನಿ ಫೆಸ್ಟಿವಲ್ಗೆ. ನನ್ನ ಹತ್ರ ಎಲ್ಲ ಹಬ್ಬದ ವಿಡಿಯೋಲಿ ಹೇಗಿದ್ರು ನಾನು ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಯಾವ ಸ್ಯಾರಿ ಉಡ್ತಾ ಇದ್ದೀನಿ, ಹೇಗೆ ಲೈಕ್ ಯಾವ ತರ ಸ್ಟಿಚ್ ಮಾಡಿಸಿದ್ದೀನಿ ಅಂತ. ತುಂಬಾ ಜನ ನಿಮ್ಮ ಬ್ಲೌಸ್ ಸ್ಟಿಚಿಂಗ್ ಯಾವ ತರ ಮಾಡಿಸ್ತೀರಾ ನಾನು ಶೇರ್ ಮಾಡಿ ಅಂತ ಕೇಳ್ತಿರ್ತೀರಾ. ಹಾಗಾಗಿ ಆ ವಿಡಿಯೋಲಿ ನಾನು ತೋರಿಸ್ತೀನಿ. ಸಿಂಪಲ್ ಸ್ಯಾರಿನ ನಾನು ರೆಡಿ ಮಾಡ್ಕೊಂಡಿರೋದು. ಸೊ ನಾನು ಬಟ್ಟೆ ಅಂತ ಏನೂ ತಗೊಂಡಿಲ್ಲ ಅಂದ್ಬಿಟ್ಟೆ ನನ್ನ ಹಸ್ಬೆಂಡ್ ತುಂಬಾನೇ ಫೋರ್ಸ್ ಮಾಡಿ ಲೈಕ್ ನನ್ ವೆಸ್ಟ್ ಸೈಡ್, ಆಕ್ಚುಲಿ ಅವ್ರ ಶಾಪಿಂಗ್ ಅಂತ ವೆಸ್ಟ್ ಸೈಡ್ಗೆ ಹೋಗಿದ್ವಿ, ಅಲ್ಲಿ ತಗೋ ಅಂತ ಹೇಳಿದ್ರು. ನಂಗೆ ಅಲ್ಲಿ ಯಾವ್ದು ಅಂತದ್ದು ಕಲೆಕ್ಷನ್ ಇಷ್ಟ ಆಗ್ಲಿಲ್ಲ. ಫೈನಲಿ ಮ್ಯಾಕ್ಸಿಗೆ ಬಂದ್ವಿ, ಒಂದಷ್ಟು ಕುರ್ತಾ ಟಾಪ್ಸ್ ತಗೋಬೇಕು ಅಂತ ಹೇಳಿ. ಅಲ್ಲಿ ಬಂದಾಗ್ಲೇ ನಾನು ಅಲ್ಲೇ ಒಂದು ಸ್ವಲ್ಪ ಕುರ್ತಾ ಟಾಪ್ಸ್ ಡೈಲಿ ಆಫೀಸ್ ವೇರ್ಗೆ ಅಂತ ತಗೊಂಡೆ. ಸೊ ಅವ್ರು ಅದನ್ನೇ ಲೈಕ್ ಇಟ್ಕೊಮ್ಮ, ಓಕೆ ಫೈನ್ ಅಂತ ಹೇಳಿ ಅವರೇ ಬಿಲ್ ಪೇ ಮಾಡಿ ಅವರೇ ಕೊಡಿಸ್ಬಿಟ್ರು. ನಂಗೆ ಒಂದಷ್ಟು ಕುರ್ತಾ ಟಾಪ್ ತಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ಇದು ಗೌರಿ ಹಬ್ಬಕ್ಕೆ ಹಸ್ಬೆಂಡ್ ಕೊಡ್ಸಿದ ಟಾಪ್. ಓಕೆ, ನಾನು ತಗೊಳಲ್ಲ ಅಂದ್ರು ಫೋರ್ಸ್ ಮಾಡಿ ಕೊಡ್ಸಿದ್ದಾರೆ. ಇದು ಆಕ್ಚುಲಿ ನಾನು ಡೈಲಿ ಯೂಸ್ಗೆ ಅಂತ ಕಂಪ್ನಿ ವೇರ್ಗೆ ಅಂತ ತಗೊಳ್ಳೋಣ ಅನ್ಕೊಂಡೆ. ಬಟ್ ಫೈನಲಿ ಅವ್ರು ನಾನು ಬೇಡ ಅಂದ್ರು ಕೊಡ್ಸಿದ್ರು. ಖುಷಿ ಆಯ್ತು, ಯಾಕಂದ್ರೆ ಅಮ್ಮ ಸೀರೆ ತಂದಿರಲ್ವಾ, ಮತ್ತೆ ಏನಕ್ಕೆ ಅನ್ಕೊಂಡು ನಾನು ಮಾಮೂಲಿ ರೆಗ್ಯುಲರ್ ಶಾಪಿಂಗ್ ಅನ್ಬಿಟ್ಟನೆ ಹೋಗಿದ್ದೆ. ಬಟ್ ಅವ್ರಿಗೂ ಖುಷಿ ಆಗ್ಬೇಕಲ್ಲ ಏನಾದ್ರು ಕೊಡಿಸ್ತೆ ಅಂತ. ಸೊ ಹಾಗಾಗಿ ಯೂಶಲಿ ಈ ತರದೆಲ್ಲ ನಾನೇ ಶಾಪಿಂಗ್ ಮಾಡ್ಕೊಂತೀನಿ. ನಾನು ದುಡಿಯೋದ್ರಿಂದ ಅದೆಲ್ಲ ಭಾರ ಹಾಕಲ್ಲ ನನ್ನ ಹಸ್ಬೆಂಡ್ ಮೇಲೆ. ಸೊ ಹಾಗಾಗಿ ಇವಾಗ ಇದು ಫಸ್ಟ್ ಟಾಪ್ ಪಿಂಕ್ ಕಲರ್. ನಂಗೆ ಪಿಂಕ್ ಅಂದ್ರೆ ಎಲ್ಲಾದ್ರೂ ಫಸ್ಟ್ ಅಟ್ರಾಕ್ಟ್ ಆಗುವಂತದ್ದು. ಇದು ಬಂದು ಮ್ಯಾಕ್ಸ್ ದೆ ಸೈಜ್ ಎಲ್ಲ ಮೀಡಿಯಂ ಸೈಜ್ ತಗೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ. ಇದ್ರ ಮೇಲೆ ಪ್ರಿಂಟ್, ಫ್ಲವರ್ ಪ್ರಿಂಟ್ಸ್ ಇದೆ. ತುಂಬಾ ಜನ ಮ್ಯಾಕ್ಸ್ ಅಲ್ಲಿ ಶಾಪಿಂಗ್ ಹೋಗಿರೋದ್ರಿಂದ ತುಂಬಾ ಜನ ನೋಡಿರ್ತೀರಾ. ಇದು ಬಂದು 599. ಆಕ್ಚುಲಿ 2 ಟಾಪ್ಸ್ ತಗೊಂಡ್ರೆ ನಂಗೆ 499 ಬೀಳತ್ತೆ ಅಂತ ಹೇಳಿದ್ರು. ನಾನು ನೆಕ್ಸ್ಟ್ ಬಂದು ಇದು ತಗೊಂಡೆ ಟಾಪ್. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ವೈಟ್ ಕಲರ್. ಇದು ಅಷ್ಟೇ ಡಿಸೈನ್ ಎಲ್ಲ ಫ್ಲವರ್ ಡಿಸೈನ್ ಇದೆ. ಸೊ ಇದು 3/4 ಸ್ಲೀವ್ಸ್. ಇದು ಸಿಂಪಲ್ ಟಾಪ್. ನೆಕ್ಸ್ಟ್ ಒನ್ ಮೋರ್ ಸಿಂಪಲ್ ಟಾಪ್. ಇದನ್ನು ಕೂಡ ಪಿಂಕ್ ಅಂಡ್ ವೈಟ್ ಮಿಕ್ಸ್ ಇದೆ, ತುಂಬಾನೇ ಚೆನ್ನಾಗಿದೆ. ಇದು ಅಷ್ಟೇ ಎಲ್ಲ ಮ್ಯಾಕ್ಸ್ ಎಲ್ಲ ತಗೊಂಡಿದ್ದು ಸಿಂಪಲ್ ಆಫೀಸ್ ವೇರ್ ಕುರ್ತಾ ಟಾಪ್ಸ್.
ಒನ್ ಮೋರ್, ದಿಸ್ ಒನ್ ನನ್ನ ಹಸ್ಬೆಂಡ್ ತುಂಬಾನೇ ಇಷ್ಟಪಟ್ಟು ತಗೊಂಡಿರೋದು. ಈ ನಾನು ಏನ್ 4 ಟಾಪ್ಸ್ ತಗೊಂಡಿದ್ದೀನಿ ಎಲ್ಲ ನನ್ನ ಹಸ್ಬೆಂಡ್ ಸೆಲೆಕ್ಷನ್, ನಂದಲ್ಲ. ಸೊ ಅವ್ರು ಈ ಕುರ್ತಾ ಟಾಪ್ಸ್ ಚೂಡಿದಾರ್ಸ್ ಎಲ್ಲ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾರೆ ನನ್ನ ಹಸ್ಬೆಂಡ್, ಕಂಪೇರ್ ಟು ಸ್ಯಾರಿ. ಅವ್ರು ಇದೆಲ್ಲ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಕುರ್ತಾಸ್. ಲೈಕ್ ನಾನು ಏನ್ ಟೀ ಶರ್ಟ್ ಜೀನ್ಸ್ ಎಲ್ಲ ಹಾಕ್ತೀನಿ ಅದೆಲ್ಲ ನನ್ನ ಸೆಲೆಕ್ಷನ್ ಆಗಿರುತ್ತೆ. ಆಲ್ಮೋಸ್ಟ್ ನಾನು ಹಾಕೋ ಡ್ರೆಸ್ಸಸ್ ಆಗಿರ್ಬೋದು, ಲೈಕ್ ಈ ತರ ಕುರ್ತಾಸ್ ಎಲ್ಲ ನನ್ನ ಹಸ್ಬೆಂಡ್ ಸೆಲೆಕ್ಷನ್ ಆಗಿರುತ್ತೆ. ಯಾಕೆಂದ್ರೆ ನಾನು ತುಂಬಾ ಕನ್ಫ್ಯೂಷನ್ ಆಗ್ತೀನಿ, ಅಲ್ಲಿ ಹೋದ್ಮೇಲೆ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅನ್ನೋ ತರ ಒಂದಷ್ಟು ತೆಗ್ದಿಡ್ತೀನಿ. ಅದ್ರಲ್ಲಿ ಅವ್ರು ಫೈನಲೈಸ್ ಮಾಡಿ ಇದು ನಿನಗ್ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ. ಇದಂತೂ ತುಂಬಾನೇ ಅವ್ರು ಇಷ್ಟಪಟ್ಟು ಫಸ್ಟ್ ಟಕ್ ಅಂತ ನಾನು ಇದ್ ನೋಡೇ ಇರ್ಲಿಲ್ಲ, ಅವರೇ ತೆಗ್ದಿಟ್ರು, ಇದು ಚೆನ್ನಾಗಿದೆ, ಇದು ನಿನಗ್ ಚೆನ್ನಾಗ್ ಕಾಣಿಸುತ್ತೆ ತಗೋ ಅಂತ. ಸೊ ಇದಿಷ್ಟು ನನ್ನ ಆಫೀಸ್ ವೇರ್ ಕಮ್ ಫೆಸ್ಟಿವಲ್ ಡ್ರೆಸ್ಸಸ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಸ್ಲಿಪ್ಪರ್ ಕೂಡ ಶಾಪಿಂಗ್ ಮಾಡಿದೆ. ಈ ಸ್ಲಿಪ್ಪರ್ ಅಷ್ಟೇ ಚಾಯ್ಸ್ ಅಲ್ಲ, ನನ್ನ ಹಸ್ಬೆಂಡ್, ನೀವ್ ಅನ್ಕೋಬಹುದು ನನ್ನ ಹಸ್ಬೆಂಡ್ ನೋಡಿದ್ರೆ ಅಷ್ಟು ಮಾತಾಡಲ್ಲ, ಅವರು ಇವೆಲ್ಲ ಮಾಡ್ತಾರ ಅಂತ. ಆಕ್ಚುಲಿ ನಾನ್ ಹೇಳಿದ್ನಲ್ಲ ನನ್ಗೇನು ಬೇಡ ಅಂತಾನೆ ಹೋದೆ. ಹಂಗಾಗಿ ಅವ್ರು ಫೋರ್ಸ್ ಮಾಡಿ ಪ್ರತಿಯೊಂದು ಅವರೇ ಸೆಲೆಕ್ಷನ್ ಮಾಡಿದ್ರು. ತುಂಬಾನೇ ಈ ಸಲ ನಂದು ಬಜೆಟ್ ಜಾಸ್ತಿ ಆಗ್ಬಿಟ್ಟಿದೆ ಅಂದ್ಬಿಟ್ಟು ನಾನು ಅವ್ರಿಗೆ ಶಾಪಿಂಗ್ ಮಾಡ್ಸಕ್ ಹೋದೆ. ಬಟ್ ನಾನ್ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ. ಈ ಸ್ಲಿಪ್ಪರ್ ಕೂಡ ಅವ್ರದ್ದೇ ಸೆಲೆಕ್ಷನ್, ತುಂಬಾನೇ ಬ್ಯೂಟಿಫುಲ್ ಆಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಅವ್ರು ನೋಡಿದ ತಕ್ಷಣ ಇದು ತಗೋಮ್ಮ, ಇದನ್ ತಗೋ ಅಂತ ಹೇಳಿದ್ರು. ಸೊ ತಗೊಂಡೆ. ಮ್ಯಾಕ್ಸಲ್ಲಿ ತೊಗೊಂಡಿರುವಂತಹ ಕುರ್ತಾ ಟಾಪ್ ಕಲೆಕ್ಷನ್ಸ್, ಇದು ಆಲ್ಮೋಸ್ಟ್ ಎಲ್ಲ ಕಾಟನ್ ಟಾಪ್ಸೇ ಇದೆ. ಇವನ್ ಸ್ಲಿಪ್ಪರು ಅಷ್ಟೇ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ. ದೆನ್ ಫ್ಲ್ಯಾಟ್ ಸ್ಲಿಪ್ಪರ್ ಇದು. ಫೈನಲಿ ನಿಮ್ ಯಾರಿಗಾದ್ರೂ ನಂದು ಡೈಲಿ ಆಫೀಸ್ ವೇರ್ ಮಾಡುವಂತ ಕುರ್ತಾ ಟಾಪ್ಸ್ ಗಳು ಈ ತರದ್ದೆಲ್ಲ ನೋಡ್ಬೇಕಂತ ಇದ್ರೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ, ಅದ್ರದ್ದು ಕೂಡ ನಾನು ವಿಡಿಯೋಸ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ನಾನು ಎಜಿಯೋಲಿ ಆಲ್ಮೋಸ್ಟ್ ನಾನು ಜೂನಲ್ಲಿ ಶಾಪಿಂಗ್ ಮಾಡಿದ್ದ ಅನ್ಸುತ್ತೆ ಒಂದಷ್ಟು ಟಾಪ್ಸ್ ಗಳು, ವೆಸ್ಟರ್ನ್, ದೆನ್ ಮ್ಯಾಕ್ಸಿ ಮತ್ತೆ ಕುರ್ತಾ ಎಲ್ಲ ಶಾಪಿಂಗ್ ಮಾಡಿದ್ದೆ. ಅದ್ ನನ್ ವಿಡಿಯೋ ಮಾಡೋದಕ್ಕೂ ಆಗ್ಲಿಲ್ಲ, ಇವನ್ ನನ್ ಸರಿಯಾಗಿ ವೇರು ಮಾಡಿಲ್ಲ, ಅದನ್ನ ವಿಡಿಯೋ ಮಾಡೋಣ ಅಂತ ಹೇಳಿ. ಅದು ಕೂಡ ನಂದು ಎಜಿಯೋ ಶಾಪಿಂಗ್ ಕೂಡ ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ನೀವು ನೋಡ್ಬೋದು. ಅದು ವಿಡಿಯೋ ಎಲ್ಲ ರೆಡಿ ಇದೆ, ಬಟ್ ಸ್ಟಿಲ್ ನಂಗೆ ಅಪ್ಲೋಡ್ ಮಾಡೋದಕ್ಕೆ ಟೈಮೇ ಆಗ್ತಿಲ್ಲ. ಯಾಕೆ ಬ್ಯಾಕ್ ಟು ಬ್ಯಾಕ್ ಫೆಸ್ಟಿವಲ್ ಫಂಕ್ಷನ್ಸ್ ಎಲ್ಲ ಇರೋದ್ರಿಂದ ಫಸ್ಟ್ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಆಮೇಲೆ ಅದನ್ನ, ಯಾಕೆಂದ್ರೆ ಅದು ಆಲ್ರೆಡಿ ಆಫರ್ ಮುಗ್ದಿದೆ. ಅಗೇನ್ ಪ್ರತಿಯೊಂದು ನೀವು ಯಾವ್ದೇ ಆನ್ಲೈನ್ ಶಾಪಿಂಗ್ ಮಾಡಿದ್ರು ಕಾರ್ಟ್ ಅಲ್ಲಿ ಇಟ್ಕೊಳ್ಳಿ, ಬೆಸ್ಟ್ ಹೇಳ್ತೀನಿ. ಯಾವಾಗ ಪ್ರೈಸ್ ಡ್ರಾಪ್ ಡೌನ್ ಆಗುತ್ತೆ ಇಮಿಡಿಯೇಟ್ ನೀವು ಬುಕ್ ಮಾಡ್ಬೋದು. ಸಮ್ಟೈಮ್ಸ್ ಮಿಡ್ ನೈಟ್ ಎಲ್ಲ ಬಿಡ್ತಿರ್ತಾರೆ, ಪ್ರೈಸ್ ಡ್ರಾಪ್ ಡೌನ್ ಆಗುತ್ತೆ. ನೀವು ಏನಾದ್ರೂ ಮಲ್ಗಿಲ್ಲ ಎದ್ದಿರ್ತೀರ ಅಂದ್ರೆ ನೋಡ್ಕೊಂಡು ಬುಕ್ ಮಾಡ್ಕೋಬಹುದು. ನಾನು ತುಂಬಾ ಹಂಗೇನೆ ಶಾಪಿಂಗ್ ಮಾಡ್ತೀನಿ. ಸೊ ಅದನ್ನು ಕೂಡ ನೀವು ನೆಕ್ಸ್ಟ್ ಅದ್ರದ್ದು ಕೂಡ ನೀವು ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ನೋಡ್ತೀರಾ. ಐ ಹೋಪ್ ನನ್ನ ಈ ಶಾಪಿಂಗ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನಾನು ಫಸ್ಟ್ ಆಗ್ಲೇ ಹೇಳ್ದೆ, ನಾನು ಆಲ್ರೆಡಿ ಲೇಟ್ ಆಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಬಟ್ ಇವಾಗ ಒಂದು ಫೆಸ್ಟಿವಲ್ ಸ್ಟಾರ್ಟ್ಅಪ್ ಅಂತಾನೆ ಹೇಳ್ಬೋದು ನಮ್ಮ ಹಿಂದೂಸಿಗೆಲ್ಲ. ಸೊ ಹಾಗಾಗಿ ಇನ್ನ ದಸರಾ ಇದೆ, ದೀಪಾವಳಿ ಇದೆ, ಎಲ್ಲ ಇದೆ, ಶಾಪಿಂಗ್ ಮಾಡ್ಬೋದು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದಿರ ವಿಡಿಯೋ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇನ್ನ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.